ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಟೇಸ್ಟ್ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಗಳಿಗೆ ಬೀಳುತ್ತಾ ಕತ್ತರಿ, ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಕ್ಯಾನ್ಸಲ್ ಆಗುತ್ತಾ, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಲೇಟೆಸ್ಟ್ ಅಪ್ಡೇಟ್ ನ್ಯೂಸ್ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಿಗೆ ಕೋಕ್ ಬೀಳುತ್ತಾ ಶೀಘ್ರದಲ್ಲಿಯೇ ಅನ್ನೋ ಒಂದು ಭೀತಿ ಇವಾಗ ಜನರಲ್ಲಿ ಎದುರಾಗಿದೆ ಸ್ನೇಹಿತರೆ. ಯಾಕಂದರೆ ಈಗಾಗಲೇ ನೀವು ನೋಡ್ತಿರ್ಬೋದು, ಹೊಸ ಸರ್ಕಾರ ಹೊಸ CM ಬಂದ ಮೇಲೆ ಸಾಕಷ್ಟು ಷರತ್ತುಗಳು, ಕಂಡೀಷನ್ಸ್ಗಳು, ಪರಿಶೀಲನೆ, ಪರಿಷ್ಕರಣೆ ಅನ್ನೋ ಹೆಸರಿನಲ್ಲಿ ಒಂದಷ್ಟು ತೀರ್ಮಾನವನ್ನು ಕೈಗೊಂಡಿದೆ ಸ್ನೇಹಿತರೆ. ಹಾಗೆ BPL ಕಾರ್ಡ್ನ ಆದಾಯ ಮಿತಿ, ವಾರ್ಷಿಕ ಆದಾಯ ಮಿತಿ 3 ಲಕ್ಷಕ್ಕೆ ನಿಗದಿಗೊಳಿಸಬೇಕು ಅಂತೇಳಿ ಸರ್ಕಾರ ಈಗಾಗಲೇ ಚಿಂತನೆಯನ್ನು ಮಾಡಿದೆ. ಅದೇ ರೀತಿಯಾಗಿ ಅದೇ ಕಾರ್ಡ್ದಾರರ ಪಿಂಚಣಿ ಪಡಿಬೇಕು ಅಂತಂದರೆ ಅವರ ಒಂದು ವಾರ್ಷಿಕ ಆದಾಯ 32,000 ಅಂತೇಳಿ ನಿಗದಿ ಮಾಡಿದೆ. ಇದು ಎಷ್ಟು ಮಟ್ಟಿಗೆ ಸರಿ ನೋಡಿ, ಒಂದು ಕಡೆ BPL ಕಾರ್ಡ್ದಾರರಿಗೆ ಗುಡ್ ನ್ಯೂಸ್ ಆಗಿದ್ದರೆ, ಇನ್ನೊಂದು ಕಡೆ ಪಿಂಚಣಿ ಪಡೆಯೋರಿಗೆ ಇದು ಬ್ಯಾಡ್ ನ್ಯೂಸ್ ಆಗಿದೆ. ನಾನು ಆಗಲೇ ಇದ್ರ ಬಗ್ಗೆ 2 ವಿಡಿಯೋ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ಪಿಂಚಣಿ ಸ್ಟಾಪ್ ಆಗೋದಕ್ಕೆ ಇದು ಒಂದು ಪ್ರಮುಖ ಕಾರಣ ಆಗಿದೆ. ಸೊ ಏನಪ್ಪ ಅಂತಂದರೆ, ಈ ಒಂದು ವಾರ್ಷಿಕ ಆದಾಯದ ಮಿತಿಯನ್ನು 32,000ಕ್ಕೆ ನಿಗದಿ ಮಾಡಿದ್ದಾರೆ. ಈ ಕಾರಣದಿಂದ ಸಾಕಷ್ಟು ಜನರ ಪಿಂಚಣಿ ರದ್ದಾಗಿದೆ, ಅವರ ಒಂದು ಪಿಂಚಣಿ ಬರ್ತಾ ಇಲ್ಲ. ಸೊ ಚುನಾವಣೆಗೆ ಮುನ್ನ ಎಲ್ಲ ಫ್ರೀ ಅಂತ ಹೇಳ್ತಿದ್ದಂಥ ಈ ರಾಜ್ಯ ಸರ್ಕಾರ 3 ವರ್ಷ ಕಳೆದ ನಂತರ ಹೊಸ ಸರ್ಕಾರ ಹೊಸ CM ಬಂದ ಮೇಲೆ ಯಾಕೆ ಈ ಒಂದಷ್ಟು ಕಂಡೀಷನ್ ಷರತ್ತುಗಳನ್ನ ಹಾಕ್ತಾ ಇದೆ? ಈ ಆದಾಯ ತೆರಿಗೆ ಪಾವತಿ ಮಾಡೋರನ್ನ, ಮಧ್ಯಮ ವರ್ಗದ ಜನಗಳನ್ನ ಈ ಒಂದು ಸರ್ಕಾರಿ ಯೋಜನೆಗಳಿಂದ ದೂರ ಇಡೋದಕ್ಕೆ, ಗ್ಯಾರಂಟಿಗಳಿಂದ ದೂರ ಇಡೋದಕ್ಕೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾ ಇದೆಯಾ? ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಗ್ರೌಂಡ್ ರಿಯಾಲಿಟಿ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋವನ್ನು ಎಂಡ್ ತನಕ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಕಳೆದ 3 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಎಲ್ಲೆಡೆ ಒಂದೇ ಮಾತು, ಜನಸಾಮಾನ್ಯರ ಬಾಯಲ್ಲಿ ಹರಿದಾಡ್ತಿದ್ದಂಥ ಒಂದೇ ಮಾತು, ಅದೇನಪ್ಪ ಅಂದರೆ ನಮ್ಮ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳ ಯೋಜನೆಗಳ ಬಗ್ಗೆ. ನಮ್ಮ ಮನೆಯಲ್ಲಿ ಕರೆಂಟ್ ಫ್ರೀ, ನಮ್ಮ ಅಮ್ಮನಿಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಪ್ರತಿ ತಿಂಗಳು ಅಕೌಂಟಿಗೆ ಬರುತ್ತೆ, ಅದೇ ರೀತಿ ನಮ್ಮ ಅಕ್ಕ ಊರಿಗೆ ಫ್ರೀಯಾಗಿ ಬಸ್ನಲ್ಲಿ ಹೋದರು. ಇಂಥ ಒಂದು ಮಾತುಗಳು ದೈನಂದಿನ ಜನಸಾಮಾನ್ಯರ ಬಾಯಲ್ಲಿ ಹರಿದಾಡ್ತಿರುವಂಥ ಒಂದು ಮಾತು, ಆಸು ಒಕ್ಕಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು TV ಮೀಡಿಯಾಗಳಲ್ಲಿ, ಪ್ರೆಸ್ಗಳಲ್ಲಿ, ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಈ ಗ್ಯಾರಂಟಿ ಯೋಜನೆಗಳ ಕಡಿತ, ಗ್ಯಾರಂಟಿಗಳ ಪರಿಶೀಲನೆ, ಪರಿಷ್ಕರಣೆ, ಅದೇ ರೀತಿ ಪಿಂಚಣಿ ರದ್ದು, ಅದೇ ರೀತಿ BPL ಕಾರ್ಡ್ ರದ್ದು, ಇಂಥ ಒಂದು ಬ್ರೇಕಿಂಗ್ ನ್ಯೂಸ್ಗಳನ್ನ ಪ್ರತಿನಿತ್ಯ ನಾವು ನೋಡ್ತಾನೆ ಇದ್ದೀವಿ ಅಲ್ವಾ. ಒಂದು ಕಡೆ BPL ಕಾರ್ಡ್ದಾರರ ಆದಾಯ ಮಿತಿಯನ್ನು 3 ಲಕ್ಷಕ್ಕೆ ಏರಿಸಬೇಕು ಅಂತೇಳಿ ಈಗಾಗಲೇ ಸರ್ಕಾರ ಚಿಂತನೆಯನ್ನು ಮಾಡಿ ನಿಗದಿಗೊಳಿಸಬೇಕು ಅಂತೇಳಿ ಡಿಸೈಡ್ ಮಾಡ್ತಾ ಇದೆ ಸ್ನೇಹಿತರೆ. ಮತ್ತೊಂದು ಕಡೆ ಅದೇ BPL ಕಾರ್ಡ್ದಾರರು ಮಾಸಾಶನ ಪಡೆಯಲು, ಅಂದರೆ ಮುಖ್ಯಮಂತ್ರಿ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಪಿಂಚಣಿಯನ್ನು ಪಡೆಯಲು ಅವರ ಒಂದು ವಾರ್ಷಿಕ ಆದಾಯವನ್ನು 32,000ಕ್ಕೆ ಆಲ್ರೆಡಿ ನಿಗದಿ ಮಾಡಿದೆ. ಇದು ಯಾವ ಥರ ರೂಲ್ಸು, ವಿಚಿತ್ರವಾಗಿದೆ ಅಲ್ವಾ ನಿಜವಾಗ್ಲೂ. ಸೊ ಇದರಿಂದಾಗಿ ಸಾಕಷ್ಟು ಜನ ಪಿಂಚಣಿನ ಕಳ್ಕೊಂಡಿದ್ದಾರೆ ಸ್ನೇಹಿತರೆ, ಸರ್ಕಾರದ ಈ ಒಂದು ವಿಚಿತ್ರವಾದ ಡಿಸಿಷನಿಂದಾಗಿ. ಸೊ ಇಲ್ಲಿ ನಾವೇನು ಅಬ್ಸರ್ವ್ ಮಾಡಬೇಕು ಅಂತಂದರೆ, ಈ ಒಂದು BPL ಕಾರ್ಡ್ ಆಗಿರ್ಬೋದು, ಪಿಂಚಣಿ ನಡುವಿನ ಈ ಒಂದು ಅವೈಜ್ಞಾನಿಕ ಲೆಕ್ಕಾಚಾರದಿಂದ ಯಾರಿಗೆಲ್ಲ ಎಫೆಕ್ಟ್ ಆಗುತ್ತೆ, ಹಾಗೆ ಕೂಲಿ ಕಾರ್ಮಿಕರ ಬದುಕಿನಲ್ಲಿ ಸರ್ಕಾರ ಯಾವ ರೀತಿ ಅವರ ಬದುಕಿನ ಮೇಲೆ ಬರೆಯನ್ನು ಎಳಿತಾ ಇದೆ, ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನು ಯಾವುದೇ ಮುಲಾಜಿಲ್ಲದೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋ ಫುಲ್ ಇನ್ಫಾರ್ಮೇಟಿವ್ ಆಗಿರುತ್ತೆ, ಹಾಗಾಗಿ ವಿಡಿಯೋವನ್ನು ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಮ್ಮ ರಾಜ್ಯ ಸರ್ಕಾರ ಚುನಾವಣೆಯಲ್ಲಿ ನೀಡಿದಂಥ ಪ್ರಣಾಳಿಕೆಗಳಂತೆ ಈ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಅನ್ನಭಾಗ್ಯ, ಯುವನಿಧಿ, ಈ 5 ಗ್ಯಾರಂಟಿ ಯೋಜನೆಗಳನ್ನ ಆರಂಭದಿಂದ ಇಲ್ಲಿಯವರೆಗೂ ಸಮರ್ಪಕವಾಗಿ ಎಲ್ರಿಗೂ ಕೊಡ್ತಾನೆ ಬಂದಿದೆ ಸ್ನೇಹಿತರೆ. ಆದರೆ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ತಾಂತ್ರಿಕ ಸಮಸ್ಯೆಗಳಿಂದಾಗಿ, ಒಂದು ಸರ್ವರ್ ಪ್ರಾಬ್ಲಮ್ಗಳಿಂದಾಗಿ, ಒಂದು ಆಧಾರ್ ಲಿಂಕ್ ಇಶ್ಯೂ, ಈ ಥರ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಂದಾಗಿ ಕೆಲವೊಬ್ಬರಿಗೆ ಈ ಒಂದು ಯೋಜನೆ ಕಡಿತ ಆಗಿರ್ಬೋದು. ಅದನ್ನು ಬಿಟ್ಟು ಬಹುತೇಕ ಫಲಾನುಭವಿಗಳೇ ಈ ಒಂದು ಯೋಜನೆಯ ಲಾಭ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ತೀನಿ ಸ್ನೇಹಿತರೆ. ಅದರಲ್ಲೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎಲ್ಲ ಮಹಿಳೆಯರ ಮನೆಯಲ್ಲಿ ಒಂದು ಮನೆ ಮಾತಾಗಿತ್ತು. ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮತ್ತು ಮಹಿಳೆಯರ ಕೈಗೆ ಆರ್ಥಿಕ ಸ್ವಾತಂತ್ರ್ಯ ಕೊಟ್ಟ ಈ ಒಂದು ಗೃಹಲಕ್ಷ್ಮಿ ಯೋಜನೆ ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿತ್ತು. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿ ಒಂದು ಸಣ್ಣ ಮೊತ್ತದ ಹಣ ಆಗಿದ್ರೂ ಕೂಡ ಇದು ಸಾಕಷ್ಟು ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗಿದೆ ಸ್ನೇಹಿತರೆ. ಅವರ ಒಂದು ಸಣ್ಣ ಪುಟ್ಟ ದೈನಂದಿನ ಖರ್ಚುಗಳಿಗೆ, ಹಾಗೆ ಅವರ ಒಂದು ಸಂಘ ಸಂಸ್ಥೆಗಳಿಗೆ ಕಟ್ಟೋದಕ್ಕೆ ಈ ಒಂದು ಹಣ ತುಂಬಾ ಸಹಾಯ ಆಗಿದೆ. ಅದೇ ರೀತಿಯಾಗಿ ಗೃಹಜ್ಯೋತಿ, ಇದ್ರ ಬಗ್ಗೆನೂ ಕೂಡ ನಾವು ಹೇಳಲೇಬೇಕು. ಪ್ರತಿ ಮನೆಗೆ ಉಚಿತ ಬೆಳಕನ್ನು ನೀಡುವಂಥ ನಿಟ್ಟಿನಲ್ಲಿ 200 ಯೂನಿಟ್ ವಿದ್ಯುತ್ತನ್ನು ಫ್ರೀಯಾಗಿ ಕೊಡಬೇಕು ಅಂತೇಳಿ ಸರ್ಕಾರ ತಂದಿರುವಂಥ ಈ ಒಂದು ಯೋಜನೆ
ಎಲ್ಲರ ಮನೆಗೆ ಒಂದು ಉಚಿತ ಬೆಳಕನ್ನು ನೀಡುವಂಥದ್ದಾಗಿದೆ. ಹಾಗೆ ಕರೆಂಟ್ ಬಿಲ್ ಕಟ್ಟಬೇಕು ಅನ್ನೋ ಟೆನ್ಷನ್ ಇಲ್ಲದೆ ಎಲ್ಲರೂ ಕೂಡ ಒಂದು ದೊಡ್ಡ ರಿಲೀಫನ್ನೇ ಕೊಡ್ತು ಸ್ನೇಹಿತರೆ. ಅದೇ ರೀತಿಯಾಗಿ ಶಕ್ತಿ ಯೋಜನೆ, ಇದ್ರ ಬಗ್ಗೆ ವಿಶೇಷವಾಗಿ ಹೇಳಲೇಬೇಕು. ಯಾಕಂತಂದರೆ ಇದು ನಮ್ಮ ಕೇವಲ ಕರ್ನಾಟಕ ರಾಜ್ಯವಲ್ಲ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸ್ತು. ಒಂದು ದೊಡ್ಡ ದಾಖಲೆನೇ ಸೃಷ್ಟಿ ಮಾಡ್ತು ಅಂತ ಹೇಳ್ಬೋದು ಸ್ನೇಹಿತರೆ. ನಮ್ಮ ರಾಜ್ಯದಲ್ಲಿ ಜೂನ್ ಒಂದೇ ತಿಂಗಳಲ್ಲಿ ಸುಮಾರು ಅಂದಾಜು 500ರಿಂದ 600 ಮಹಿಳಾ ಪ್ರಯಾಣಿಕರು ಈ ಶಕ್ತಿ ಯೋಜನೆ ಅಡಿಯಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂತೇಳಿ ಒಂದು ಮಾಹಿತಿ ಇರುವಂಥದ್ದು. ಇನ್ನು ಅನ್ನಭಾಗ್ಯ ಯೋಜನೆ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ. ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಈ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪ್ರತಿ BPL ಕಾರ್ಡ್ ಹೋಲ್ಡರ್ಗೆ 10 kg ಅಕ್ಕಿಯನ್ನು ನೀಡಬೇಕು ಅಂತೇಳಿ ನಿರ್ಧಾರ ಮಾಡಿತ್ತು. ಈಗಾಗಲೇ ಇದೆಲ್ಲ ಯಶಸ್ವಿಯಾಗಿ ಜಾರಿಯಲ್ಲಿದೆ. ಪ್ರತಿಯೊಬ್ಬರಿಗೂ BPL ಕಾರ್ಡ್ನ ಪ್ರತಿಯೊಬ್ಬರಿಗೂ ಕೂಡ 10 kg ಆಹಾರ ಧಾನ್ಯವನ್ನು ವಿತರಣೆ ಮಾಡ್ತಾ ಇದೆ. ಇನ್ನು ನೆಕ್ಸ್ಟು ಯುವ ನಿಧಿ. ಈ ಒಂದು ಯೋಜನೆ ಅಡಿಯಲ್ಲಿ ಯುವಕರು ಸುಮಾರು 3 ಲಕ್ಷ ಯುವಕರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ರು ಕೂಡ ಸುಮಾರು 1.74 lakhs ಯುವಕರು ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಹಾಗಾದರೆ ಇಡೀ ರಾಜ್ಯದ ಫಲಾನುಭವಿಗಳ ಚಿತ್ರಣ ನೋಡೋದಾದರೆ ಗೃಹಜ್ಯೋತಿ 1.74 ಕೋಟಿ ಫಲಾನುಭವಿಗಳು, ಗೃಹಲಕ್ಷ್ಮಿ 1.28 ಕೋಟಿ ಫಲಾನುಭವಿಗಳು, ಶಕ್ತಿ ಯೋಜನೆ 2ರಿಂದ 3 ಕೋಟಿ ಪ್ರಯಾಣಿಕರು, ಅನ್ನಭಾಗ್ಯ 1.26 ಕೋಟಿ ಫಲಾನುಭವಿಗಳು. ಈ ಯೋಜನೆಯ ಲಾಭವನ್ನು ಇಷ್ಟು ಫಲಾನುಭವಿಗಳು ನಮ್ಮ ರಾಜ್ಯದಲ್ಲಿ ಪಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ಇದೆಲ್ಲ ಮೇಲ್ನೋಟಕ್ಕೆ ಚೆನ್ನಾಗೇ ಕಾಣಿಸುತ್ತೆ, ಆದರೆ ಅಸಲಿ ಕತೆ ಈಗ ಶುರುವಾಗಿದೆ. ಈ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳನ್ನ ಪರಿಷ್ಕರಿಸೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ ಸ್ನೇಹಿತರೆ. ನಿಮಗೆಲ್ಲ ಗೊತ್ತೇ ಇದೆ. ಈ ಒಂದು ಪರಿಶೀಲನೆಯಿಂದಾಗಿ ಸಾಕಷ್ಟು ಜನರು ಗೊಂದಲಕ್ಕೆ ಮತ್ತು ಕನ್ಫ್ಯೂಷನ್, ಒಂದು ಆತಂಕಕ್ಕೆ ಎಡೆ ಮಾಡಿಕೊಟ್ಟಂತಾಗಿದೆ. ಏನಪ್ಪ ಅಂತಂದರೆ ಈ ಎಲ್ಲ ಯೋಜನೆಗಳು ಸ್ಟಾಪ್ ಆಗಿಬಿಡುತ್ತಾ ಅಂತ ನೀವು ಕೇಳೋದಾದರೆ, ಈಗ ಆರಂಭದಲ್ಲಿ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿಗೆ ಸರ್ಜರಿ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ನಿಮಗೆಲ್ಲ ಗೊತ್ತೇ ಇದೆ. ಈಗ ಗೃಹಲಕ್ಷ್ಮಿ ಗೃಹಜ್ಯೋತಿಗೆ ಪರಿಶೀಲನೆ ಅಂತ ನಡೀತಾ ಇದೆ. ಒಂದಷ್ಟು ರೂಲ್ಸು ರೆಗ್ಯುಲೇಷನ್ಸ್ಗಳನ್ನ ಮಾಡಿದ್ದಾರೆ. ಮೊದಲು ಎಲ್ರಿಗೂ ಕೂಡ ಫ್ರೀಯಾಗಿ ಸಿಗ್ತಾಯಿತ್ತು, ಆದರೆ ಈಗ ಆಗಿಲ್ಲ ಸ್ನೇಹಿತರೆ. ಚಿತ್ರಣ ಕಂಪ್ಲೀಟ್ ಬದಲಾಗಿದೆ. ಅದರಲ್ಲೂ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಯಾರಿದ್ದಾರೆ, ಮಧ್ಯಮ ವರ್ಗದ ಜನಗಳನ್ನ ಮೇಯ್ನ್ ಟಾರ್ಗೆಟ್ ಮಾಡಿಕೊಂಡು ಸರ್ಕಾರ ಇಂಥ ಒಂದು ಡಿಸಿಷನ್ ತಗೊಂಡಿರೋದು. ಒಂದಷ್ಟು ಯೋಜನೆಗಳಿಗೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಒಂದಷ್ಟು ಜನರನ್ನು ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಡಿಸಿಷನ್ನ, ಒಂದು ಹೊಸ ಪಟ್ಟಿಯನ್ನು ಸರ್ಕಾರ ರಚನೆ ಮಾಡಿದೆ. ಈ ಒಂದು ಹೊಸ ಪಟ್ಟಿ ಅಂತೇಳಿ ರಚನೆ ಮಾಡ್ತಿದೆಯಲ್ಲ ಸರ್ಕಾರ, ಒಂದಷ್ಟು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಹಾಕಿ ಒಂದು ಹೊಸ ಪಟ್ಟಿ ರಚನೆ ಮಾಡ್ತಿದೆಯಲ್ಲ, ಇದ್ರ ಉದ್ದೇಶ ಏನು ಗೊತ್ತಾ? ಇದರಿಂದ ಸೂಕ್ಷ್ಮವಾಗಿ ಲಕ್ಷಾಂತರ ಜನರನ್ನು ಈ ಒಂದು ಯೋಜನೆಯಿಂದ ಅನರ್ಹರಂತ ಪರಿಗಣಿಸಿ ಹೊರಗಿಡಬೇಕು ಅನ್ನೋದು ಸರ್ಕಾರದ ಒಂದು ಮಾಸ್ಟರ್ ಪ್ಲ್ಯಾನ್ ಆಗಿದೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದ್ರ ಬಗ್ಗೆ ಸಾಕಷ್ಟು ಜನರು ಈಗ ಗಂಭೀರವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ತುಂಬ ಜನಗಳ ಬಾಯಲ್ಲಿ ಈ ಒಂದು ವಿಷಯ ಹರಿದಾಡ್ತಾ ಇದೆ. ಹಾಗೆಯೇ ಇನ್ನು ಶಕ್ತಿ ಯೋಜನೆ, ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿರೋ ಮಹಿಳೆಯರಿಗೆ ಶಕ್ತಿ ಯೋಜನೆ ಬಗ್ಗೆ ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ. ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಅದ್ರ ಬಗ್ಗೆಯೂ ಕೂಡ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತರ್ಬೋದು ಅಂತ ಅನಿಸುತ್ತೆ. ಸದ್ಯಕ್ಕೆ ಮಹಿಳೆಯರು ಆಧಾರ್ ಕಾರ್ಡ್ ತೋರಿಸಿ ಪ್ರಯಾಣ ಮಾಡ್ತಾ ಇದ್ದಾರೆ. ಸೊ ಆಧಾರ್ ಕಾರ್ಡ್ ಬದಲಿಗೆ ಸ್ಮಾರ್ಟ್ ಕಾರ್ಡ್ ನೀಡಬೇಕು ಅನ್ನೋ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಈ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಈ ಎಲ್ಲ ಗ್ಯಾರಂಟಿ ಯೋಜನೆಗಳು ಕೇವಲ 50% ಜನರಿಗೆ ಮಾತ್ರ ಸೀಮಿತಗೊಳಿಸಬೇಕು ಅನ್ನೋದು ಸರ್ಕಾರದ ಒಂದು ಮೇಯ್ನ್ ಇಂಟೆನ್ಷನ್ ಆಗಿದೆ. ಸೊ ಹಂಗಾಗಿ ಈ ಎಲ್ಲ ಯೋಜನೆಗಳಲ್ಲೂ ಪರಿಶೀಲನೆ ಅನ್ನೋ ಹೆಸರಿನಲ್ಲಿ ಒಂದಷ್ಟು ಜನರನ್ನು ಅನರ್ಹರು ಅಂತ ಪರಿಗಣಿಸಿ ಈ ಯೋಜನೆಯಿಂದ ಹೊರಗಿಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಇಲ್ಲಿ ಎಲ್ರಿಗೂ ಕೂಡ ಸ್ಪಷ್ಟವಾಗಿ ಕಾಣ್ತಿದೆ ಸ್ನೇಹಿತರೆ. ನಾನೀಗ ಈ ಜನಸಾಮಾನ್ಯರ ಪರವಾಗಿ ಒಂದು ಮುಖ್ಯವಾದ ಪ್ರಶ್ನೆಯನ್ನು ಸರ್ಕಾರಕ್ಕೆ ಕೇಳಲೇಬೇಕಾಗಿದೆ. ಅದೇನಪ್ಪ ಅಂತಂದರೆ, ನೀವು ಚುನಾವಣೆಗೆ ಮುಂಚೆ ಮತ ಕೇಳುವಾಗ ಈ ಒಂದು ಫ್ರೀ ಯೋಜನೆಗಳನ್ನ, ಭರ್ಜರಿ ಭರವಸೆಗಳನ್ನ ಕೊಟ್ಟಿದ್ರಿ ಅಲ್ವಾ? ಆವಾಗ ಯಾವುದೇ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಏನೂ ಹೇಳಿರಲಿಲ್ಲ. ಅಧಿಕಾರಕ್ಕೆ ಬಂದ ಮೇಲೆ ಈ 3 ವರ್ಷಗಳ ಕಾಲ ಈ ಒಂದು ಎಲ್ಲ ಯೋಜನೆಗಳನ್ನ ಕೊಟ್ರಿ. ಈಗ ಏಕಾಏಕಿ ಸರ್ಕಾರ ಬದಲಾದ ಮೇಲೆ, ಹೊಸ CM ಬಂದ ಮೇಲೆ ಪರಿಶೀಲನೆ ಅನ್ನೋ ನೆಪದಲ್ಲಿ ಒಂದಷ್ಟು ಜನರನ್ನು ಹೊರಗಿಡುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ. ಸೊ ಯಾಕೆ ಈ ತಾರತಮ್ಯವನ್ನು ಮಾಡ್ತಾ ಇದ್ದೀರಾ? ಈ ನಮ್ಮ ಜನಸಾಮಾನ್ಯರು, ದುಡಿಯೋ ವರ್ಗದ ಜನಗಳು ನಿಮ್ಮ ಹತ್ರ ಈ ಒಂದು ಪುಕ್ಕಟ ಯೋಜನೆಗಳು ಬೇಕು ಅಂತ ಏನಾದರೂ ಕೇಳಿದ್ರಾ? ಇಲ್ಲ ಅಲ್ವಾ? ಈ ರಾಜಕಾರಣಿಗಳು ಅವರ ಸ್ವಾರ್ಥಕ್ಕಾಗಿ, ಅಧಿಕಾರಕ್ಕಾಗಿ, ವೋಟ್ ಬ್ಯಾಂಕಿಂಗಾಗಿ ಈ ಒಂದು ಎಲ್ಲ ಯೋಜನೆಗಳನ್ನ ಫ್ರೀ ಇದೆ ಅಂತೇಳಿ ಘೋಷಣೆ ಮಾಡಿದ್ರಿ. ಈಗ ಆರ್ಥಿಕ ಹೊರೆ ಹೆಚ್ಚಾಗ್ತಿದೆ ಅಂತ ಒಂದು ನೆಪವನ್ನು ಒಡ್ಡಿ ಈ ಯೋಜನೆಯಿಂದ ಒಂದಷ್ಟನ್ನು ಅನರ್ಹ ಅಂತ ಪರಿಗಣಿಸಿ ಹೊರಗಿಡಬೇಕು ಅಂತೇಳಿ ಮಾಡ್ತಾ ಇದ್ದೀರಾ. ಯಾಕೆ ಈ ತಾರತಮ್ಯ ಮಾಡ್ತಾ ಇದ್ದೀರಾ? ಇದು ಹೇಗಿದೆ ಅಂತ ಅಂದರೆ, ಬಲಗೈಗೆ ಆಸೆಯಾಗಿ ಕೊಟ್ಟು ಎಡಗೈಯಿಂದ ನಿರ್ದಾಕ್ಷಿಣ್ಯವಾಗಿ ಕಸ್ತುಗೊಳ್ಳುವಂಥ ಕೆಲಸ ಸರ್ಕಾರ ಮಾಡ್ತಿದೆ ಅಂತಲೇ ಹೇಳ್ಬೋದು. ನೀವೆಲ್ಲರೂ ಕೂಡ ಈ ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ರಿ ಅಲ್ವಾ ಸ್ನೇಹಿತರೆ? ಎಸ್, ಇದು ಕೇವಲ ನಮ್ಮ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಕತೆ ಮಾತ್ರ ಅಲ್ಲ. ಕೇಂದ್ರದ ನೆರವಿನಿಂದ ನಡೆಯುತ್ತಿರುವ ಯೋಜನೆಗಳಲ್ಲೂ ಕೂಡ ಇಂಥದ್ದೇ ಒಂದು ಗೊಂದಲ ಇದೆ. ನಮ್ಮ ಕೇಂದ್ರದ
ಗ್ರಾಮೀಣ ಉದ್ಯೋಗ ಸಾಮಾಜಿಕ ಭದ್ರತಾ ಯೋಜನೆ. ಈ ಒಂದು ಯೋಜನೆಯ ಒಂದು ಪರಿಷ್ಕರಣೆಯಿಂದಾಗಿ ಈ ಕೂಲಿ ಕಾರ್ಮಿಕರ ಅವರ ಒಂದು ಜೀವನದ ಮೇಲೆ, ಬದುಕಿನ ಮೇಲೆ ಒಂದು ಬರೆ ಎಳೆದಂತಾಗಿದೆ ಸ್ನೇಹಿತರೆ. ಇಲ್ಲಿ ಮೊದಲೆಲ್ಲ ಏನಪ್ಪ ಅಂತಂದರೆ, ಈ ಗ್ರಾಮೀಣ ಭಾಗದಲ್ಲಿ ಕೆರೆ ಹೂಳು ತೆಗೆಯೋದು, ಚರಂಡಿ ಸ್ವಚ್ಛತಾ ಕಾರ್ಯ, ಹೀಗೆ ಗುಂಪು ಸಾಮೂಹಿಕ ಕೆಲಸಗಳನ್ನ ಕೊಡ್ತಾಯಿದ್ರು. ಇದರಿಂದಾಗಿ ಗ್ರಾಮೀಣ ಭಾಗದ ನೂರಾರು ಜನರಿಗೆ ಉದ್ಯೋಗ ಸಿಗ್ತಾಯಿತ್ತು. ಹಾಗೆ ಇವರ ಒಂದು ದಿನಗೂಲಿ ವೇತನವನ್ನು ಇನ್ನು 382 ರೂಪಾಯಿ ಕೂಡ ಏರಿಕೆಯನ್ನು ಮಾಡಿದರು. ಆದರೆ ಈ ಒಂದು ಪರಿಷ್ಕೃತ ಯೋಜನೆಯಿಂದಾಗಿ ಕೇವಲ ವೈಯಕ್ತಿಕ ಕಾಮಗಾರಿಗಳನ್ನ ಮಾತ್ರ ಇಟ್ಕೊಂಡು ಈ ಒಂದು ಸಾಮೂಹಿಕ ಗುಂಪು ಕಾಮಗಾರಿಗಳನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿರೋದು. ಸೊ ಇದರಿಂದಾಗಿ ಇವರು ದಿನಗೂಲಿ ಹೆಚ್ಚಳ ಮಾಡಿದರೂ ಕೂಡ ಈ ಒಂದು ಕೆಲಸಗಳನ್ನ ಕೊಡ್ತಾ ಇಲ್ಲ. ಇದರಿಂದ ಏನು ಪ್ರಯೋಜನ ಹೇಳಿ? ಸೊ ಇದರಿಂದಾಗಿ ಪರೋಕ್ಷವಾಗಿ ಕೂಲಿ ಕಾರ್ಮಿಕರ ಒಂದು ಸಾಮಾಜಿಕ ಬದುಕಿಗೆ ಮೇಲೆ ಒಂದು ದೊಡ್ಡ ಬರೆ ಎಳೆದಂತಾಗಿದೆ. ಸದ್ಯ ಇವಾಗ ನಮ್ಮ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ. ಇದರಿಂದಾಗಿ ರೈತರು, ಅನೇಕ ಕೂಲಿ ಕಾರ್ಮಿಕರು ಕೆಲಸ ಇಲ್ಲದಲೇ ಪರದಾಡ್ತಿದ್ದಾರೆ. ಇಂಥ ಟೈಮ್ನಲ್ಲಿ ಗ್ರಾಮೀಣ ಭಾಗದಲ್ಲಿ ಕೆರೆ, ಕೊಳ್ಳ, ಹಳ್ಳ, ಕಾಲುವೆಗಳ ಹೂಳು ಎತ್ತುವ ಒಂದು ಸ್ವಚ್ಛತಾ ಕಾರ್ಯ, ಈ ಸಾಮೂಹಿಕ ಕಾರ್ಯಗಳನ್ನ ದೊಡ್ಡ ಮಟ್ಟದಲ್ಲಿ ಕೈಗೆತ್ತಿಕೊಂಡು ಸರ್ಕಾರ ಜನರ ಬೇಗೆಯನ್ನು ನೀಗಿಸಬೇಕಾಗಿತ್ತು. ಆದರೆ ಈ ಒಂದು ಪರಿಷ್ಕರಣೆ ಅನ್ನೋ ನೆಪದಲ್ಲಿ ಜನರ ಉದ್ಯೋಗವನ್ನು ಕಿತ್ಕೊಳ್ತಾ ಇದೆ ಸ್ನೇಹಿತರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇದು ಅನೇಕ ಕೂಲಿ ಕಾರ್ಮಿಕರ ಜನರ ಒಂದು ಪ್ರಶ್ನೆ ಆಗಿದೆ. ಇಂಥ ಟೈಮ್ನಲ್ಲಿ ಇಂಥ ಒಂದು ಚೇಂಜಸ್ ಬೇಕಾಗಿತ್ತಾ? ಯಾಕೆ ಇದನ್ನು ಮಾಡಿದ್ರಿ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ BPL ಕಾರ್ಡ್ ವರ್ಸಸ್ ಪಿಂಚಣಿ, ಇದ್ರ ಬಗ್ಗೆ ನಾನು ಮಾತಾಡಲೇಬೇಕು ಸ್ನೇಹಿತರೆ. ಇವೆರಡರ ನಡುವೆ ಏನು ವ್ಯತ್ಯಾಸ ಇದೆ? ಒಂದು ಶಾಕಿಂಗ್ ವಿಚಾರನೂ ಕೂಡ ಇದೆ ಸ್ನೇಹಿತರೆ. ಅದೇನಪ್ಪ ಅಂತಂದರೆ, ನಮ್ಮ ರಾಜ್ಯದ ಬಹುತೇಕ ಜನರು ಅಂದರೆ ವೃದ್ಧರು, ಅಂಗವಿಕಲರು, ವಿಶೇಷಚೇತನರು, ವಿಧವೆಯರು, ಹೀಗೆ ನಾನಾ ಥರದ ಲಕ್ಷಾಂತರ ಫಲಾನುಭವಿಗಳು ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಮಾಸಾಶನ ಪಿಂಚಣಿಯನ್ನು ಪಡಿತಾ ಇದ್ರು. ಈ ಒಂದು ಸರ್ಕಾರ ಒಂದು ಕೊಡ್ತಾ ಇತ್ತಲ್ಲ, 1000 ರೂಪಾಯಿ ಆಗಿರ್ಬೋದು, 1200 ರೂಪಾಯಿ ಆಗಿರ್ಬೋದು. ಈ ಒಂದು ಹಣ ಈ ಒಂದು ಸಾಕಷ್ಟು ಅಮಾಯಕ ಜನಗಳಿಗೆ, ಜೀವಿಗಳಿಗೆ ಬಹಳ ಉಪಯೋಗ ಆಗಿತ್ತು. ಆದರೆ ಈ ಒಂದು ಸರ್ಕಾರದ ಪರಿಷ್ಕೃತ ಅವೈಜ್ಞಾನಿಕ ಮಾನದಂಡಗಳಿಂದಾಗಿ ಈ ಒಂದು ಅಮಾಯಕ ಜನರಿಗೆ ಭಾಳ ತೊಂದರೆ ಆಗಿದೆ. ಅವರ ಒಂದು ಜೀವನ ಸಂಕಷ್ಟಕ್ಕೆ ಸಿಲುಕಿದೆ, ಬೀದಿಗೆ ಬಿದ್ದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇನಪ್ಪ ಅಂತ ಅಂದರೆ, ಹೇಗಿದೆ ನೋಡಿ ಒಂದು ಸರ್ಕಾರದ ಮಾನದಂಡಗಳು ಯಾವ ಥರ ಇದೆ ಅಂತೇಳಿ ನೋಡಿ. ಆದೇಶ BPL ಕಾರ್ಡ್ನ ಆದಾಯ ಮಿತಿ, ವಾರ್ಷಿಕ ಆದಾಯ ಮಿತಿಯನ್ನು 3 ಲಕ್ಷಕ್ಕೆ ನಿಗದಿ ಮಾಡಿದೆ. ಅಂದರೆ ಒಂದು ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷದ ಒಳಗಡೆ ಇದ್ದರೆ ಆ ಒಂದು ಕುಟುಂಬವನ್ನು ಬಡತನ ರೇಖೆಗಿಂತ ಕೆಳಗಿನವರು ಅಂತೇಳಿ ಸರ್ಕಾರ ಕನ್ಸಿಡರ್ ಮಾಡುತ್ತೆ. ಹಾಗೆ ಅವರಿಗೆ BPL ಕಾರ್ಡ್ ಕೂಡ ಸಿಗುತ್ತೆ. ಆದರೆ ನೋಡಿ ಸ್ನೇಹಿತರೆ, ಇಲ್ಲೇ ಟ್ವಿಸ್ಟ್ ಇರೋದು. ಅದೇ BPL ಕಾರ್ಡನ್ನು ಸಿಕ್ಬಿಡುತ್ತೆ, 3 ಲಕ್ಷ ಆದಾಯ ಮಿತಿ, ಅದರೊಳಗಿರೋರನ್ನ ಬಡತನ ರೇಖೆ ಕೆಳಗೆ ಅಂತೇಳಿ ಕನ್ಸಿಡರ್ ಮಾಡಿ BPL ಕಾರ್ಡನ್ನು ಕೊಡ್ತಾರೆ. ಅದೇ BPL ಕಾರ್ಡ್ ಹೊಂದಿರುವಂಥ ಮನೆಗಳಲ್ಲಿ ಸಾಕಷ್ಟು ಜನ, ಎಷ್ಟು ಜನ ವೃದ್ಧರು, ಅಂಗವಿಕಲರು, ವಿಶೇಷಚೇತನರು, ಈ ಥರ ಸಾಕಷ್ಟು ಜನ ಇರ್ತಾರಲ್ವ. ಸೊ ಅವರಿಗೆಲ್ಲ ಬರ್ತಿದ್ದಂಥ ಈ ಒಂದು ಮಾಸಾಶನ ಪಿಂಚಣಿ ಅದು ಕೂಡ ಕಟ್ಟಾಗುತ್ತೆ. ಯಾಕೆ ಅಂತಂದರೆ, ಆ ಪಿಂಚಣಿನ ಪಡಿಬೇಕು ಅಂತಂದರೆ ಅವರಿಗೊಂದು ರೂಲ್ಸ್ ಆದೇಶವನ್ನು ಮಾಡಿದೆ ಸರ್ಕಾರ. ಅವರ ಒಂದು ವಾರ್ಷಿಕ ಆದಾಯ ಕೇವಲ 32,000 ಇರಬೇಕು ಅಂತೇಳಿ ಹೇಳಿದೆ. ಸೊ ಇದು ಯಾವ ಥರ ಲೆಕ್ಕಾಚಾರ, ಯಾವ ಥರ ಆದೇಶ ತಲೆ ಕೆಟ್ಟಿದೆಯಾ ಸರ್ಕಾರಕ್ಕೆ? ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಸ್ನೇಹಿತರೆ. ನಾನು ನಿಮಗೊಂದು ಪ್ರಾಕ್ಟಿಕಲ್ಲಾಗಿ ಈ ಒಂದು ವಿಚಾರವನ್ನು ಅರ್ಥ ಮಾಡಿಸ್ತೀನಿ. ಏನಪ್ಪ ಅಂತಂದರೆ, ನೀವೇ ಯೋಚನೆ ಮಾಡಿ. ಇವತ್ತು ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ 1000 ರೂಪಾಯಿ ಇದೆ. ಹಾಗೆ ದಿನಸಿಗಳ ಬೆಲೆ ದಿನೇ ದಿನೇ ಗಗನಕ್ಕೆ ಏರ್ತಾ ಇದೆ. 32,000 ರೂಪಾಯಿ ವಾರ್ಷಿಕ ಆದಾಯ ಅಂತಂದರೆ ತಿಂಗಳಿಗೆ 2,600 ರೂಪಾಯಿ ಆದಾಯ ತೊಗೊಂಡು ಒಂದು ಫ್ಯಾಮಿಲಿ ನಡ್ಸೋಕ್ಕಾಗುತ್ತಾ? ಜೀವನ ನಡ್ಸೋಕ್ಕಾಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ಸರ್ಕಾರಕ್ಕೆ ನಿಜವಾಗ್ಲೂ ತಲೆ ಕೆಟ್ಟಿದೆಯಾ? ಈ ಒಂದು ಅವೈಜ್ಞಾನಿಕ ಪರಿಷ್ಕೃತ ಮಾನದಂಡಗಳಿಂದಾಗಿ ಸಾಕಷ್ಟು ಜನರಿಗೆ ಸಮಸ್ಯೆ ಆಗಿದೆ. BPL ಕಾರ್ಡ್ ಪಡೆಯೋರು ಯಾರು? ಬಡವರೇ ಅಲ್ವಾ? ಬಡವರಿಗೆ ಇರೋವಂಥ ಒಂದು ಯೋಜನೆ ಅವ್ರು ಪಡ್ಕೊತಾರೆ. ಸೊ ಆ ಒಂದು BPL ಕಾರ್ಡ್ ಪಡೆದಂಥವ್ರ ಮನೆಯಲ್ಲಿ ಈ ಥರ ವೃದ್ಧರಿಗೆ, ವಿಶೇಷಚೇತನರಿಗೆ ಬರುವಂಥ ಒಂದು ಪಿಂಚಣಿನೂ ಕೂಡ ಕಟ್ಟಾಗುತ್ತಲ್ವ. ಏನಿದು ಈ ಒಂದು ಹೊಸ ಆದೇಶ? ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಯಾಕೆ ಈ ಥರ ಆಟ ಆಡ್ತಾ ಇದ್ದಾರೆ ಸರ್ಕಾರ? ಇದೆಂಥ ವಿಪರ್ಯಾಸ ಅಲ್ವಾ ಸ್ನೇಹಿತರೆ? ಸರ್ಕಾರದ ಈ ಒಂದು ಆದೇಶದಿಂದಾಗಿ, ಒಂದು ಅವೈಜ್ಞಾನಿಕ ಮಾನದಂಡಗಳಿಂದಾಗಿ ಸಾಕಷ್ಟು ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸರ್ಕಾರದಲ್ಲಿ ಕಳೆದ 1 ತಿಂಗಳಿಂದ ಈ ಒಂದು SIR ಪ್ರಕ್ರಿಯೆ ನಡೀತಾ ಇದೆ. ರಾಜ್ಯದಲ್ಲಿನ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ನಡೀತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ. ಯಾರು ಊರು ಬಿಟ್ಟಿದ್ದಾರೆ, ಯಾರು ಊರಲ್ಲಿದ್ದಾರೆ, ಯಾವ ಡಬಲ್ ಎಂಟ್ರಿ ಆಗಿದೆ, ಯಾವ ಡೂಪ್ಲಿಕೇಟ್ ಎಂಟ್ರಿ ಆಗಿದೆ, ಯಾರು ತೀರೋಗಿದ್ದಾರೆ, ಇದೆಲ್ಲರ ಒಂದು ಪರಿಷ್ಕರಣೆ ನಡೀತಾ ಇದೆ. ಇದ್ರ ಜೊತೆಗೆ ರಾಜ್ಯ ಸರ್ಕಾರ ಕೌಂಟರ್ ಆಗಿ ಇನ್ನು ಮುಂದೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಪಡಿಬೇಕು ಅಂತಂದರೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ PRC, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟನ್ನು ದಾಖಲಿಸೋದು ಕಡ್ಡಾಯ ಅಂತ ಹೇಳಿ ಮಾಡಬೇಕು ಅಂತೇಳಿ ಕಂಪ್ಲೀಟಾಗಿ ರೆಡಿಯಾಗಿದೆ ಸ್ನೇಹಿತರೆ. ಹೌದು, ನೀವು ಕರ್ನಾಟಕದ ಕಾಯಂ ನಿವಾಸಿ ಹೌದು ಅಲ್ವ ಅಂತ ಸಾಬೀತು ಮಾಡಿಸಿದರೆ ಮಾತ್ರ ನಿಮಗೆ ಈ ಸರ್ಕಾರದ ಉಚಿತ ಯೋಜನೆಗಳ ಲಾಭ ಸಿಗುತ್ತೆ ಅಂತ ಸರ್ಕಾರ ಹೇಳ್ತಾ ಇರೋಂಥದ್ದು. ಇಲ್ದಿದ್ರೆ ಲಿಸ್ಟ್ನಿಂದ ನಿಮ್ಮ ಹೆಸರು ಔಟ್ ಆಗುತ್ತಾ ಅಂತ ಒಂದು ಪ್ರಶ್ನೆ ಇದೆ. ಹಾಗೆ ರಾಜ್ಯದೆಲ್ಲೆಡೆ ಎಲ್ಲ ಯೋಜನೆಗಳ ಮೇಲೆ ಈ ಒಂದು ಪರಿಶೀಲನೆ ಅನ್ನೋ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಇದರಿಂದಾಗಿ ಸಾರ್ವಜನಿಕರಲ್ಲಿ ತುಂಬಾ ಬೇಸರ ಆಗಿದೆ ಸ್ನೇಹಿತರೆ. ಸಾಕಷ್ಟು ಜನರಿಗೆ ಮುಂದಿನ ದಿನಗಳಲ್ಲಿ
ಈ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸಿಗುತ್ತವೋ ಸಿಗಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಸ್ಟಾರ್ಟ್ ಆಗಿದೆ. ಈ ಸರ್ಕಾರಿ ಯೋಜನೆಗಳು ಜನರ ಕಲ್ಯಾಣಕ್ಕಾಗಿ ತೆರಿಗೆ ಕಟ್ಟುವಂಥ ಜನರ ಹಣ ಜನರಿಗೆ ವಾಪಸ್ ಸಿಗಬೇಕು ಅನ್ನೋದು ಪ್ರಜಾಪ್ರಭುತ್ವದ ಆಶಯ. ಆದರೆ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಆರ್ಥಿಕ ಚಟುವಟಿಕೆಗಳನ್ನ ಗಮನಿಸದೆ ಕೇವಲ ಒಂದು ರಾಜಕಾರಣಿಗಳು ಅಧಿಕಾರಕ್ಕಾಗಿ ಸ್ವಾರ್ಥಕ್ಕಾಗಿ ವೋಟ್ ಬ್ಯಾಂಕಿಂಗಾಗಿ ಈ ಒಂದು ಪುಕ್ಕಟ ಯೋಜನೆಗಳನ್ನ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದ ನಂತರ ಈ ಒಂದು ಪರಿಷ್ಕರಣೆ, ಪರಿಶೀಲನೆ, ಡಾಕ್ಯುಮೆಂಟೇಷನ್, ವೆರಿಫಿಕೇಷನ್ ಈ ಥರ ಏನೇನೋ ನೆಪಗಳನ್ನ ಒಡ್ಡಿ ಸಾಕಷ್ಟು ಜನರನ್ನು ಅನರ್ಹಗೊಳಿಸಿ ಈ ಯೋಜನೆಯಿಂದ ದೂರ ಇಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ, ನೀವೇ ಹೇಳಿ ಸ್ನೇಹಿತರೆ. ವಿಶೇಷವಾಗಿ ವೃದ್ಧರು, ವಿಧವೆಯರು, ಅಂಗವಿಕಲರು, ವಿಶೇಷಚೇತನರು ಇಂಥವರಿಗೆ ಬರ್ತಿದ್ದಂಥ ಈ ಒಂದು ಮಾಸಾಶನ ಪಿಂಚಣಿ ಇದನ್ನು ಕೈ ಬಿಟ್ಟಿರುವಂಥದ್ದು ಭಾಳ ಬೇಸರ ಆಗಿದೆ ಸ್ನೇಹಿತರೆ. ಹಾಗೆ ಅವರ ಒಂದು ವಾರ್ಷಿಕ ಆದಾಯ 32,000ಕ್ಕೆ ನಿಗದಿ ಮಾಡಿರುವಂಥದ್ದು ಈ ಒಂದು ಸರ್ಕಾರದ ಆದೇಶ ಕೂಡಲೇ ಕೈ ಬಿಡಬೇಕು, ಬದಲಾವಣೆ ಮಾಡಬೇಕು ಅನ್ನೋದು ಸಾಕಷ್ಟು ಜನರ ಒಂದು ಅಭಿಪ್ರಾಯ ಆಗಿದೆ. ಹಾಗೆ ನನ್ನ ಒಂದು ಅಭಿಪ್ರಾಯನೂ ಕೂಡ ಅದೇ ಆಗಿದೆ ಸ್ನೇಹಿತರೆ. ಹಾಗಾದರೆ ಈ ವಿಚಾರದಲ್ಲಿ ನಿಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ ಏನು? ಹಾಗೆ ಈ ಒಂದು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಷರತ್ತುಗಳನ್ನ ವಿಧಿಸೋದು ಸರಿ ಅಂತ ಅನಿಸುತ್ತಾ? ಎಲ್ಲರಿಗೂ ಮುಕ್ತವಾಗಿ ನೀಡಬೇಕಾ ಏನು ಅನ್ನೋದು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಥರದ ಹೊಸ ಹೊಸ ಮಾಹಿತಿಗಳಿಗಾಗಿ, ಅಪ್ಡೇಟ್ಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ಹಾಗೆ ಈ ವಿಡಿಯೋವನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಟಿವ್ ವಿಚಾರಗಳೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.